ಮಕರ ರಾಶಿ 2026ರಲ್ಲಿ ಶುಭ ಅಶುಭ ಫಲಗಳ ಬಗ್ಗೆ ಚರ್ಚೆ ಮಾಡೋಣ. ಮಕರ ರಾಶಿಗೆ ಯಾವ ರೀತಿ ಈ ವರ್ಷ ರಾಜಯೋಗಗಳಿವೆ, ಶುಭ ಯೋಗಗಳಿವೆ, ಜೀವನದಲ್ಲಿ ಅನೇಕ ಶುಭ ಮಂಗಲ ಪರಿವರ್ತನೆಗಳು, ಉತ್ತಮ ಯೋಗಗಳು ಮತ್ತು ಅದರ ಜೊತೆಗೆ ಕೆಲವು ಸಮಸ್ಯೆಗಳು, ಕಷ್ಟಗಳು ಯಾವ ರೀತಿ ಬರುತ್ತವೆ, ಅವುಗಳ ಪರಿಹಾರ ಏನು, ಅವುಗಳ ಬಗ್ಗೆ ತಿಳಿಯೋಣ. ಭಗವಂತರ ಅಭಿಷೇಕವನ್ನು ನೋಡುತ್ತಾ ರಾಶಿಯ ಫಲವನ್ನು ತಿಳಿಯೋಣ. ಮಕರ ರಾಶಿಯವರ ಮೊದಲು ಯಾವ ರೀತಿ ಅವರ ಸ್ವಭಾವ ಲಕ್ಷಣಗಳಿವೆ ಎಂದು ತಿಳಿಯೋಣ. ಮಕರ ರಾಶಿಯವರು, ಅವರ ರಾಶಾಧಿಪತಿ ಶನಿ ಮಹಾಗ್ರಹ ಆಗಿರುತ್ತದೆ. ಶನಿಗ್ರಹರು ನ್ಯಾಯಪ್ರಿಯರು, ಯಾವಾಗಲೂ ಅನ್ಯಾಯವನ್ನು ಮಾಡುವವರು ಮತ್ತು ಅನ್ಯಾಯವನ್ನು ಯಾರು ಸಹಿಸಿಕೊಳ್ತಾ ಇದ್ದಾರೆ ಅಥವಾ ಯಾರು ಮಾಡ್ತಾ ಇದ್ದಾರೆ ಅಂತಹ ವ್ಯಕ್ತಿಗಳಿಗೆ ಮಕರ ರಾಶಿಯವರಿಗೆ ಕಂಡ್ರೆ ಆಗೋದಿಲ್ಲ. ಮತ್ತು ಯಾರು ನ್ಯಾಯಪ್ರಿಯರಿದ್ದಾರೆ, ಒಳ್ಳೆ ಮನುಷ್ಯರಿದ್ದಾರೆ, ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅಂಥವರ ಬಗ್ಗೆ ತುಂಬ ಒಳ್ಳೆ ಭಾವನೆಯನ್ನು ಇಟ್ಕೊಂಡಿನವರು ಈ ಮಕರ ರಾಶಿಯವರಾಗಿರ್ತಾರೆ. ಜೀವನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಕೊಟ್ಟರೂ ಕಠೋರ ಪರಿಶ್ರಮವನ್ನು ಮಾಡಿ ಧೈರ್ಯದಿಂದ, ಇವರಲ್ಲಿ ಬಹಳ ಧೈರ್ಯ, ಸಾಹಸ ಚೆನ್ನಾಗಿ ಮಕರ ರಾಶಿಯವರಲ್ಲಿ ಇರುತ್ತದೆ. ಮತ್ತು ಬಹಳ ಹಾರ್ಡ್ ವರ್ಕರ್, ಬಹಳ ಪರಿಶ್ರಮಿಗಳು ಆಗಿರುತ್ತಾರೆ. ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು, ಅದು ದೊಡ್ಡ ಕಾರ್ಯ ಆಗಿರ್ಬೋದು, ತುಂಬ ಚಿಕ್ಕ ಕಾರ್ಯ ಆಗಿರ್ಬೋದು, ಎಲ್ಲ ಕಾರ್ಯದಲ್ಲಿ, ಎಲ್ಲ ಫೀಲ್ಡ್ದಲ್ಲಿ, ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಎಲ್ಲಿ ನ್ಯಾಯ ಇದೆ ಅಲ್ಲಿ ಇವರು ಇದ್ದೇ ಇರ್ತಾರೆ. ಯಾರಿಗಾದರೂ ಮೋಸ, ವಂಚನೆ, ಕಷ್ಟ ಆಗ್ತಾ ಇದೆ ಅಂದರೆ ಇವರಿಗೆ ಸಹಿಸೋಕ್ಕಾಗೋದಿಲ್ಲ, ಅವ್ರಿಗೇನಾದರೂ ಹೆಲ್ಪ್ ಮಾಡೇ ಮಾಡ್ತಾರೆ. ಆಮೇಲೆ ಶಿಸ್ತಿನ ಸಿಪಾಯಿಗಳು, ಯಾವಾಗಲೂ ಡಿಸಿಪ್ಲಿನ್ ತುಂಬ ಇಷ್ಟ. ಆಮೇಲೆ ಅವರಿಗೆ ಸೇವಾ ಭಾವನೆ, ಬೇರೆಯವರಿಗೆ ಸೇವೆ ಮಾಡುವಂಥ ಭಾವನೆ ಬಹಳ ಇರ್ತದೆ. ಆದರೆ ಕೆಲವೊಂದು ನೆಗೆಟಿವ್ ಏನಂದರೆ ಸಂಕೋಚ ಭಾವನೆ, ಸ್ವಲ್ಪ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಸ್ವಲ್ಪ ಇವರಿಗೆ ಮೋಟಿವೇಶನ್ ಮಾಡ್ತಾ ಇರಬೇಕಾಗ್ತದೆ. ಆಮೇಲೆ ಹೊಸ ವ್ಯಕ್ತಿಗಳು, ಯಾರಾದರೂ ಅಪರಿಚಿತ ವ್ಯಕ್ತಿಗಳು, ಹೊಸ ವ್ಯಕ್ತಿಗಳು ಸಿಕ್ಕರೆ ಬೇಗ ಅವ್ರ ಜೊತೆ ಮಾತಾಡೋದಾಗಲಿ, ಅವ್ರ ಜೊತೆ ಬೇಗ ಸೇರ್ಕೊಳ್ಳೋದಾಗಲಿ ಆಗೋದಿಲ್ಲ. ನಿಧಾನವಾಗಿ ಇವರು ಅವ್ರ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡುತ್ತಾರೆ. ತಮ್ಮ ಮನೆ, ತಮ್ಮ ಕುಟುಂಬ ಪರಿವಾರದ ಮೇಲೆ ಮತ್ತು ತಮ್ಮ ಪರಿವಾರದ ವ್ಯಕ್ತಿಗಳ ಮೇಲೆ ತುಂಬ ಜಾಸ್ತಿ ಪ್ರೀತಿ, ಅವ್ರನ್ನ ಚೆನ್ನಾಗಿ ಕೇರ್ ಮಾಡ್ಕೊಳ್ತಾರೆ. ಜೀವನದ ಪ್ರಾರಂಭದಲ್ಲಿ ಬಹಳ ಸಂಘರ್ಷ, ಕಷ್ಟಗಳಿರ್ತವೆ. ಮುಂದೆ ಹೋಗ್ತಾ ಒಳ್ಳೆ ಧನವಾನರು, ಒಳ್ಳೆ ಜ್ಞಾನವಾನರು, ಒಳ್ಳೆ ಗುಣವಾನರು, ಇಂತಹ ವ್ಯಕ್ತಿಗಳು ಮಕರ ರಾಶಿಯವರು ಆಗಿರುತ್ತಾರೆ. ಮತ್ತು ಆರೋಗ್ಯದಲ್ಲಿ ಅವರಿಗೆ ವಿಶೇಷವಾಗಿ ಮಕರ ರಾಶಿಯವರಿಗೆ ಮಂಡಿ ನೋವುಗಳು ಜಾಸ್ತಿ ಇರ್ತವೆ. ಬೆನ್ನು, ಮಂಡಿ ನೋವು ಇವೆಲ್ಲ ಜಾಸ್ತಿ ಇರ್ತದೆ. ಎಲುಬು, ಬೋನ್ ಅವುಗಳದ್ದು ಕೂಡ ಸಮಸ್ಯೆ ಆಗ್ಬೋದು. ಮತ್ತು ಚರ್ಮ ರೋಗಗಳು ಕೂಡ ಬರಬಹುದು. ಅದಕ್ಕೋಸ್ಕರ ಸ್ವಲ್ಪ ನೀವು ಯೋಗ, ಆಯುರ್ವೇದಗಳನ್ನು ಜೀವನದಲ್ಲಿ ಸ್ವೀಕಾರ ಮಾಡಿದರೆ ನಿಮಗೆ ಒಳ್ಳೆಯದಾಗ್ತದೆ. ಹಾಗಾಗಿ 2026ರಲ್ಲಿ ಈಗ ನೋಡೋದಾದರೆ ಮಕರ ರಾಶಿ ಮತ್ತು ಮಕರ ಲಗ್ನಕ್ಕೆ ಏನು ಶುಭಾಶುಭ ಫಲಗಳಿವೆ ಎಂದು ನೋಡೋಣ. ಅದರಲ್ಲಿ ಮಕರ ರಾಶಿಯವರಿಗೆ ರಾಶಾಧಿಪತಿನೇ ಶನಿ ಆಗಿರೋದ್ರಿಂದ ಆ ರಾಶಾಧಿಪತಿ ಶನಿ ತನ್ನ ಶುಭ ಸ್ಥಾನ ಮೀನ ರಾಶಿಯಲ್ಲಿ 2026 ವರ್ಷ ಪೂರ್ತಿ ಇರುತ್ತಾರೆ. ಹಾಗಾಗಿ ಅಲ್ಲಿ ಪರಾಕ್ರಮ ಸ್ಥಾನದಲ್ಲಿ ಅವರೇ ಧನಾಧಿಪತಿ ಮತ್ತು ವಿಶೇಷವಾಗಿ ಲಗ್ನಾಧಿಪತಿ, ಅಂದರೆ ನಿಮ್ಮ ಮಕರ ರಾಶಾಧಿಪತಿಯಾಗಿ 3ನೇ ಮನೆಯಲ್ಲಿ ಕುಳಿತುಕೊಳ್ಳೋದ್ರಿಂದ ಅವರು ಒಳ್ಳೆ
ಸ್ಥಿರ ಸಂಪತ್ತಿಗಳನ್ನು ಕೊಡುವಂಥ ಯೋಗಗಳು ನಿಮಗೆ ಕೊಡುತ್ತಾರೆ. ಒಳ್ಳೆ ಉನ್ನತ ಸ್ಥಾನವನ್ನು ಕೊಡುವಂಥ ಕಾರ್ಯಗಳು ತಾವು ಮಾಡ್ತೀರಾ. ಸಮಾಜದಲ್ಲಿ ತಾವಿರುವ ಸ್ಥಾನದಲ್ಲಿ ಒಳ್ಳೆ ಮಾನ ಸನ್ಮಾನ ಗೌರವವನ್ನು ತಾವು ಪಡೆದುಕೊಳ್ಳುತ್ತೀರಾ. ಆದರೆ ಶನಿ ಇರೋದ್ರಿಂದ ನಾವೀಗಾಗಲೇ ಹೇಳಿದೆವು, ಕಠೋರ ಪರಿಶ್ರಮ ತಾವು ಮಾಡಲೇಬೇಕು. ಮತ್ತು ಅದರಲ್ಲಿ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೂ ಕೂಡ ಒಳ್ಳೆಯ ಯೋಗ 2026ರಲ್ಲಿ ಬರ್ತಾ ಇದೆ. ಹೈಯರ್ ಎಜುಕೇಷನ್ಗಳು, ಕಾಂಪಿಟೇಷನ್ ಎಜುಕೇಷನ್ಗಳು, IAS, IPS, KAS ಮತ್ತು ಅವರವರ ರಾಜ್ಯದಲ್ಲಿ ಏನೇನು ಗೌರ್ಮೆಂಟ್ ಎಕ್ಸಾಮ್ಗಳಿದ್ದಾವೆ ಅಥವಾ ದೊಡ್ಡ ದೊಡ್ಡ ಕಾಂಪಿಟೇಷನ್ ಎಕ್ಸಾಮ್ಗಳಿದ್ದಾವೆ ಅಥವಾ ಯಾವುದರೊಂದು ಒಳ್ಳೆ ಕೋರ್ಸ್ ಮಾಡೋರಿದ್ದೀರಾ, ಅಂತಹ ಕಾರ್ಯಗಳಿಗೆಲ್ಲ ಈ ವರ್ಷ ಒಳ್ಳೆ ಸುವರ್ಣ ಅವಕಾಶ ಇದೆ. ಅದರ ಒಳ್ಳೆ ಪರಿಶ್ರಮವನ್ನು ಮಾಡಿ ತಾವು ಆ ಫಲವನ್ನು ಪಡೆದುಕೊಳ್ಳಬಹುದು. ಆನಂತರ ಶನಿಗ್ರಹ ಪರಾಕ್ರಮದಲ್ಲಿರೋದ್ರಿಂದ ತಮ್ಮ ಅಣ್ಣ ತಮ್ಮ ಸಹೋದರರು ಇವ್ರದ್ದು ಕೂಡ ಒಳ್ಳೆ ಸಹಯೋಗ ಸಿಗ್ತದೆ. ಅಲ್ಲೇನಾದರೂ ನಿಮ್ಮ ರಾಶಿಯಲ್ಲಿ ಶನಿ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ನೆಗೆಟಿವ್ ಕೂಡ ಫಲ ಕೊಡಬಹುದು. ಹಾಗಾಗಿ ಪರಾಕ್ರಮ ಸ್ಥಾನದಲ್ಲಿ ಕುಳಿತಿರುವ ಶನಿ 2026ರಲ್ಲಿ ನಿಮಗೆ ಶುಭ ಫಲವನ್ನೇ ಕೊಡುತ್ತಾರೆ. ಆನಂತರ ಮುಂದೆ ರಾಹು ಮತ್ತು ಕೇತು ಇವುಗಳ ಬಗ್ಗೆ ನೋಡಿದರೆ ಏನಂದರೆ, ರಾಹುಗ್ರಹ ಈಗಾಗಲೇ ವರ್ಷ ಪೂರ್ತಿ ಆಲ್ಮೋಸ್ಟ್ ನವೆಂಬರ್ 2026 ಎಂಡ್ವರೆಗೆ ಕುಂಭ ರಾಶಿ ಮಕರ ರಾಶಿಯಿಂದ 2ನೇ ಮನೆಯಲ್ಲಿ ಕುಟುಂಬ ಸ್ಥಾನ ಫ್ಯಾಮಿಲಿ ಸ್ಥಾನದಲ್ಲಿ ಕುಳಿತಿದೆ. ಮತ್ತು ಕೇತು ಏನಿದೆಯೋ ಅದು 8ನೇ ಮನೆ. 8ನೇ ಮನೆ ಅಂದರೆ ಹೆಲ್ತು, ಆರೋಗ್ಯ, ಆ ಸ್ಥಾನದಲ್ಲಿ ಆಯುಷ್ಯ, ಏಜ್. ಹಾಗಾಗಿ ಆ ಸ್ಥಾನದಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಈ ಗ್ರಹಗಳ ಜಪ, ರಾಹುವಿನ ಭಗವಂತರ ಜಪ ಮತ್ತು ಕೇತು ಏನಿದೆ ಆ ದೇವರ ಕೇತು ಗ್ರಹದ ಜಪವನ್ನು ಮಾಡ್ತಾ ಇರ್ರಿ. ಯಾಕಂದರೆ ಇದೇನಾದರೂ ಸ್ವಲ್ಪ ಅಚಾನಕ್ಕಾಗಿ ಮಾತಿನಿಂದ ಮತ್ತು ಮನೆಯಲ್ಲಿ ಕಲಹ ಆಗ್ಬೋದು, ಆರೋಗ್ಯದಲ್ಲಿ ಏರುಪೇರುಗಳನ್ನು ಇವನು ಕೊಡ್ತಾನೆ. ಆಮೇಲೆ ರಾಹುಗ್ರಹ ಸ್ವಲ್ಪ ಇದರ ಸಂಶಯ, ಯಾಕಂದರೆ ಮುಂದೆ ನೆಕ್ಸ್ಟ್ ಇಯರ್ ಅವನು ಮಕರ ರಾಶಿಗೆ ಪ್ರವೇಶ ಆಗೋದ್ರಿಂದ ಮತ್ತು ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ ಆಗೋದ್ರಿಂದ ಡಿಸೆಂಬರ್ 2026 ಫಸ್ಟ್ ವೀಕದಲ್ಲಿ ಸ್ವಲ್ಪ ನಿಮಗೆ ಈಗಿಂದನೇ ಒಂದು ಏಪ್ರಿಲು ಜೂನು ನಂತರ ಸ್ವಲ್ಪ ಏನಾದರೂ ಮನಸ್ಸಿನಲ್ಲಿ ತಳಮಳ, ಭಯ, ಸಂಕಟ ಬರಬಹುದು. ಸಂಶಯಗಳು ಜಾಸ್ತಿ ಆಗ್ಬೋದು. ಏನು ತಾವೊಂದು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಆ ಮಾರ್ಗದಿಂದ ಅಶುಭ ದಾರಿ, ತಮಗೆ ಯಾರಾದರೂ ತಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ತಮ್ಮ ಯಾರು ತುಂಬ ಆಪ್ತರಿದ್ದಾರೆ, ಪರಿಚಯದವರಿದ್ದಾರೆ, ಅಂಥವರು ನಿಮಗೆ ಅಂಥ ಪರಿಸ್ಥಿತಿ ಬರಬಹುದು. ಜಾಗೃತರಾಗಿರಬೇಕು. ಮತ್ತು ಇಂಥ ಸಮಯದಲ್ಲಿ ದೃಷ್ಟಿ ದೋಷಗಳು ಕೂಡ ತಮಗೆ ಆಗುತ್ತವೆ. ಯಾಕಂದರೆ ಮುಂದೆ ಗುರು ಒಳ್ಳೆಯ ಸ್ಥಾನದಲ್ಲಿ ಬರೋದರಿಂದ ತಮಗೆ ಪ್ರಸಿದ್ಧಿಯೂ ಕೂಡ ಆ ಗುರುಗ್ರಹದಿಂದ ಮತ್ತು ರಾಹು ರಾಶಿಯಲ್ಲಿ ಬರೋದ್ರಿಂದ ಪ್ರಸಿದ್ಧಿ ಆಗ್ಬೋದು. ಇನ್ನು ನೋಡಿ, ನೀವು ಯಾವ ರೀತಿ ಪ್ರಸಿದ್ಧಿ ಆಗ್ತೀರಾ, ಒಳ್ಳೆ ಕಾರ್ಯಗಳು ಮಾಡೋದ್ರಿಂದ ಪ್ರಸಿದ್ಧಿ ಆಗ್ತಿರೋ ಅಥವಾ ಅಶುಭ ಕಾರ್ಯಗಳಲ್ಲಿಯೂ ಕೂಡ ಹೆಸರು ಏನಾಗ್ತದೆ ಅದು ಕೂಡ ನೀವು ಆಗ್ಬೋದು. ಅದಕ್ಕೋಸ್ಕರ ಶುಭ ಕಾರ್ಯಗಳು, ಧರ್ಮ ಕಾರ್ಯಗಳು, ಒಳ್ಳೆ ಕಾರ್ಯಗಳಲ್ಲಿ ಪ್ರಸಿದ್ಧಿಯಾಗುವುದು ಉತ್ತಮವಾಗಿದೆ. ಮತ್ತು ಹೆದರಿಕೆ, ಭಯ ಇದು ಕೂಡ ಸ್ವಲ್ಪ ಜಾಸ್ತಿ ಬರಬಹುದು. ಹಾಗಾಗಿ ರಾಹುಗ್ರಹದೇನು ಜಪ ಇದೆ ಮತ್ತು ಹೋಮ ಮತ್ತು ಹವನಗಳನ್ನ ಏನು ಮಾಡ್ತಾರೆ, ಆ ಹೋಮ ಹವನಗಳನ್ನು ಮಾಡಬಹುದು. ಅಥವಾ ಆ ಮಾಡುವಂಥ ಸಾಮಗ್ರಿಗಳೇನಿದ್ದಾವೆ, ವಸ್ತುಗಳು, ಆ ವಸ್ತುಗಳನ್ನು ನೀವು ದೇವಸ್ಥಾನ, ಮಂದಿರದಲ್ಲಿ, ಮಠಮಾನ್ಯಗಳಲ್ಲಿ ಏನು ನಡೀತವೆ ಅಲ್ಲಿ ತಾವು ಯಥಾಶಕ್ತಿ ದಾನ ಮಾಡೋದರಿಂದ, ಹವನ ಮಾಡೋದರಿಂದ ಅನೇಕ ಕಷ್ಟಗಳು ಪರಿಹಾರ ಆಗುತ್ತವೆ. ಹಾಗಾಗಿ ರಾಹು ಮತ್ತು ಕೇತು ಗ್ರಹ ಮಕರ ರಾಶಿಯಲ್ಲಿ ರಾಹು ಒಳ್ಳೆ ಫಲವನ್ನು ಕೊಟ್ಟರು ತಮ್ಮ ಸ್ವಂತ ಮನೆಯಲ್ಲಿರೋದ್ರಿಂದ ಎಲ್ಲಾದರೂ ಪೆಟ್ಟುಗಳು ಬಿಡ್ಬೋದು, ಗಾಡಿ ವಾಹನ ತಗೊಂಡು ಹೋಗುವಾಗ ಆಕ್ಸಿಡೆಂಟು ಇಂಥವು ಕೂಡ ಅವರು ಅಚಾನಕ್ಕಾಗಿ ಮಾಡ್ಬೋದು.
ಮತ್ತೇನಾದರೂ ರಾಹು ಕುಂಡ್ಲಿಯಲ್ಲಿ ಚೆನ್ನಾಗಿದ್ದರೆ ಅಂಥ ವ್ಯಕ್ತಿಗಳಿಗೆ ಚಮತ್ಕಾರ ಆಗಿ ಏನಾದರೂ ಧನ ಸಂಪತ್ತಿ ಅಥವಾ ಒಳ್ಳೆ ಪದ ಪ್ರತಿಷ್ಠೆನೂ ಕೂಡ ಆ ರಾಹುಗ್ರಹ ಮಾಡಿಕೊಡ್ತಾರೆ. ಹಾಗಾಗಿ ರಾಹುಗ್ರಹದ ಉಪಾಯ ಉದ್ದಿನ ಕಾಳು ಪ್ರತಿದಿನ ದೇವಸ್ಥಾನ ಕೊಡಿ, ಹಸುಗಳಿಗೆ ಕೊಡಿ, ಯಥಾಶಕ್ತಿ ದಾನ ಮಾಡಿ ಒಳ್ಳೆಯದಾಗ್ತದೆ. ಆಮೇಲೆ ಯಾರು ಚರ್ಮ ರೋಗಿಗಳಿದ್ದಾರೆ, ಕುಷ್ಠ ರೋಗಿಗಳಿದ್ದಾರೆ, ಅಂತಹ ಏನು ಕೆಲವೊಂದು ತುಂಬ ಬಡ ಜನರು ಇರ್ತಾರೆ, ಅಂಥವರಿಗೂ ಕೂಡ ತಾವು ಯಥಾಶಕ್ತಿ ಔಷಧಿಯನ್ನು ಕೊಡ್ಬೋದು ಅಥವಾ ಭೋಜನವನ್ನು ಕೊಡಬಹುದು. ಅದರಿಂದನೂ ಕೂಡ ಒಳ್ಳೆ ಫಲಪ್ರಾಪ್ತಿ ಆಗುತ್ತದೆ. ಆನಂತರ 2026 ಗುರುಗ್ರಹ ದೃಷ್ಟಿಯಿಂದ ಮಕರ ರಾಶಿಯವರಿಗೆ ದೊಡ್ಡ ಒಳ್ಳೆ ಮಹಾಯೋಗವನ್ನು ತಂದು ಕೊಡ್ತಾ ಇದೆ, ರಾಜಯೋಗ ಥರ. ಯಾಕಂದರೆ ಗುರುಗ್ರಹ ಪ್ರಾರಂಭದಲ್ಲಿ, ವರ್ಷದ ಪ್ರಾರಂಭದಲ್ಲಿ ಮೇ ಎಂಡ್ವರೆಗೆ 6ನೇ ಮನೆಯಲ್ಲಿದ್ದು ಅವರು 10ನೇ ಮನೆ, ಆನಂತರ 12 ಮತ್ತು 2ನೇ ಮನೆ ನೋಡೋದ್ರಿಂದ ಏನು ರಾಹುಗ್ರಹ ಅಲ್ಲಿ ನೆಗೆಟಿವ್ ಫಲ ಕೊಡ್ತಾ ಇದ್ದಾನೆ ಕುಟುಂಬ ಸ್ಥಾನದಲ್ಲಿ, ಅದನ್ನು ಕಂಟ್ರೋಲ್ ಮಾಡ್ತಾರೆ. ಆಮೇಲೆ ದಶಮ ಸ್ಥಾನವನ್ನು, ಕಾರ್ಯಸ್ಥಾನವನ್ನು ಮಾಡೋದ್ರಿಂದ ಕಾರ್ಯದಲ್ಲಿ ತುಂಬ ಪ್ರಗತಿಯಾಗುತ್ತದೆ. ವ್ಯಯಸ್ಥಾನ ಅವ್ರದೇ ಮನೆ ಇರೋದ್ರಿಂದ ಮತ್ತು ಅವ್ರ ಮನೆಯಲ್ಲೇ ದೃಷ್ಟಿಯಾಗೋದ್ರಿಂದ ದೇಶ ವಿದೇಶಗಳ ಪ್ರಯಾಣದ ಯೋಗ. ಯಾರಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅಂಥ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂತಹ ಯೋಗಗಳು, ಪಾರ್ಟ್ನರ್ಶಿಪ್ದಲ್ಲಿ ಏನಾರ ಕೆಲಸ ಕಾರ್ಯಗಳಾಗ್ತದೆ ಅದರುಗಳ ಅಭಿವೃದ್ಧಿಯೂ ಕೂಡ ಗುರುಗ್ರಹ ಮಾಡ್ತಾರೆ. ಆದರೆ ಪಾರ್ಟ್ನರ್ಶಿಪ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ತಾವು ಮಾಡಬೇಕು. ಯಾಕಂದರೆ ರಾಹು ನಿಮ್ಮ ಮುಂದೆ ರಾಶಿ ಮೇಲೆ ಬರೋದ್ರಿಂದ, ಮಕರ ರಾಶಿ ಮೇಲೆ ಸ್ವಲ್ಪ ಏನಾದರೂ ಧನ ಸಂಪತ್ತು, ಏನಾದರೂ ಒಂದು ಸ್ಕ್ಯಾಮ್ ಅಂತಾರಲ್ವಾ, ಈಗ ಮೊಬೈಲಲ್ಲಿ ದುಡ್ಡು ಕಳೆದು ಹೋಗೋದು, ಅಥವಾ ತಾವು ಏನಾದರೂ ಇಷ್ಟವಾದ ವಸ್ತು ಎಲ್ಲೂ ಇಟ್ಟಿರ್ತೀರ, ಅದು ಮರೆತು ಹೋಗ್ಬಿಡ್ತೀರ, ಕಳೆದು ಹೋಗ್ತೀರಾ, ಅಂಥವು ಕೂಡ ರಾಹು ಅಲ್ಲಿ ಮಾಡ್ತಾನೆ. ಅದಕ್ಕೋಸ್ಕರ ರಾಹುಗ್ರಹ ಉಪಾಯ ಅವಶ್ಯ ಮಾಡ್ತಾ ಇರಿ, ಪ್ರತಿದಿನ ಜಪ ಮಾಡ್ತಾ ಇರ್ರಿ. ಆಮೇಲೆ ಗುರುಗ್ರಹ ನೆಕ್ಸ್ಟ್ ಜೂನ್ ಫಸ್ಟ್ ವೀಕ್ದಲ್ಲಿ ಏನು ಕರ್ಕಾಟಕ ರಾಶಿ, ಕರ್ಕ ರಾಶಿಯಲ್ಲಿ ಪ್ರವೇಶ ಮಾಡಿ ತಮ್ಮ ಮಕರ ರಾಶಿಯಿಂದ 7ನೇ ಮನೆ ಕೇಂದ್ರ ಸ್ಥಾನಕ್ಕೆ ಅವರು ಪ್ರವೇಶ ಆಗೋದ್ರಿಂದ ಅದೊಂದು ದೊಡ್ಡ ಮಹಾನ್ ಯೋಗ ನಿಮ್ಮ ಮಕರ ರಾಶಿಯವರಿಗೆ ಸಿಗ್ತಾ ಇದೆ. ಯಾಕಂದರೆ ಗುರುಗ್ರಹ ಅಲ್ಲಿ 7ನೇ ಮನೆಯಲ್ಲಿದ್ದು ಲಾಭಸ್ಥಾನ ಮತ್ತು ತಮ್ಮ ಮಕರ ರಾಶಿ ಸ್ವಂತ ರಾಶಿ ಮೇಲೆ, ಮಕರ ಲಗ್ನದ ಮೇಲೆ ದೃಷ್ಟಿ ಇದೆ. ಆಮೇಲೆ ಪರಾಕ್ರಮ ರಾಶಾಧಿಪತಿ ಏನು ಶನಿ ಇದ್ದಾನೆ, ಆ ಪರಾಕ್ರಮ ಸ್ಥಾನದಲ್ಲಿ ಏನು ಕುಳಿತಿದ್ದಾನೆ, ಆ ಶನಿ ಗ್ರಹದ ಮೇಲೆ ಕೂಡ ದೃಷ್ಟಿ ಇರೋದರಿಂದ ಮತ್ತು ಕೇಂದ್ರ ಸ್ಥಾನದಲ್ಲಿ ಬರೋದರಿಂದ ಅನೇಕ ಬಂದಿರುವಂಥ ಕಷ್ಟಗಳು, ದುಃಖಗಳು, ಸಮಸ್ಯೆಗಳ ಪರಿಹಾರ ಆಗ್ತದೆ. ಮತ್ತು ಯಾರಿಗೆ ಮದುವೆ ಆಗಿಲ್ಲ ಅಂಥವರಿಗೆ ಮದುವೆ ಯೋಗವು ಕೂಡ ಲಭಿಸುತ್ತದೆ. ಆಮೇಲೆ ವೈವಾಹಿಕ ಜೀವನದಲ್ಲಿ ಯಾರು ಮದುವೆ ಆಗಿದೆ ಅಂತಹ ವೈವಾಹಿಕ ಜೀವನದಲ್ಲಿಯೂ ಕೂಡ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತ ಆಗ್ತದೆ. ಮತ್ತೇನಾದರೂ ಹೊಸ ಕೆಲಸ ಕಾರ್ಯಗಳನ್ನು ನೀವೇನಾದರೂ ಮಾಡೋರಿದ್ದರೆ, ಸ್ಥಿರ ಸಂಪತ್ತಿ, ಸೈಟ್ಗಳು, ಜಮೀನುಗಳು ತಗೊಳ್ಳೋರಿದ್ದರೆ, ಆಮೇಲೆ ಮನೆ ಕಟ್ಟೋರಿದ್ದರೆ ಅಂಥವರಿಗೂ ಕೂಡ ಒಳ್ಳೆ ಯೋಗಗಳಿವೆ. ಇಂಥ ಸಮಯದಲ್ಲಿ ಆರೋಗ್ಯನೂ ಕೂಡ ತಮಗೆ ಒಳ್ಳೆ ಸುಧಾರಣೆಯಾಗುತ್ತದೆ. ಆಮೇಲೆ ಧನ ಸಂಪತ್ತಿ ಮತ್ತು ಆರ್ಥಿಕ ಪರಿಸ್ಥಿತಿ ಇವುಗಳು ಕೂಡ ಉತ್ತಮವಾಗುತ್ತವೆ. ಸಮಾಜದಲ್ಲಿ ತಾವಿರುವಂಥ ಸ್ಥಾನದಲ್ಲಿ ತಮ್ಮ ಗೌರವ ವೃದ್ಧಿಯಾಗುತ್ತದೆ. ದೊಡ್ಡ ಪೋಸ್ಟ್, ದೊಡ್ಡ ಪದವಿ ಕೂಡ ತಮಗೆ ಲಭಿಸುತ್ತದೆ. ಆದರೆ ರಾಹುಗ್ರಹದ ಜಪ ಮಾಡ್ತಾ ಇರಿ ಪ್ರತಿದಿನ. ರಾಹುಗ್ರಹದ ದಾನ ಯಥಾಶಕ್ತಿ ಪ್ರತಿದಿನ ಶಕ್ತಿ ಅನುಸಾರ ದಾನ ಮಾಡ್ತಾ ಇರ್ರಿ, ಅದು ನಿಮಗೆ ಒಳ್ಳೆ ಫಲ ಕೊಡುತ್ತದೆ. ಮತ್ತು ಯಾರು ಜಾಬ್ ಮಾಡ್ತಾ ಇದ್ದಾರೆ ಅಂತಹ ಜಾಬ್ ಮಾಡೋ ವ್ಯಕ್ತಿಗಳಿಗೂ ಕೂಡ ಒಳ್ಳೆ ಸ್ಥಾನದಲ್ಲಿ ಅವ್ರಿಗಿನ್ನೂ ಜಾಬ್ ಸಿಗುವಂಥ ಯೋಗಗಳು ಕೂಡ ಅವ್ರಿಗೆ ಲಭಿಸುತ್ತದೆ. ಮತ್ತು ಅವರು ಪದೋನ್ನತಿ, ಪೋಸ್ಟ್ ಕೂಡ ಪದೋನ್ನತಿ ಆಗುತ್ತದೆ. ಅಂತಹ ಒಳ್ಳೆ ಮಕರ ರಾಶಿಯವರಿಗೆ ಗುರುಗ್ರಹ ಕೇಂದ್ರದಲ್ಲಿ ಬರೋದರಿಂದ ಒಳ್ಳೆ ಫಲವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮಕರ ರಾಶಿಯವರು 2026ರಲ್ಲಿ ಅನೇಕ ಶುಭ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋರಿದ್ದಾರೆ.
ಅದಕ್ಕೆ ಈ ಶುಭ ಫಲಗಳು ಸಿಗ್ತಾ ಇದ್ದಾವೆ ಅಂತ ಸುಮ್ಮನೆ ಕೂತ್ಕೊಳ್ಬೇಡಿ. ತುಂಬ ತಮ್ಮ ಏನು ಪುರುಷಾರ್ಥ, ಪರಿಶ್ರಮ, ಪ್ರಯತ್ನ ಇದೆ ಅದನ್ನು ತಾವು ಮಾಡ್ತಾ ಇರ್ರಿ. ತಾವು ಇಷ್ಟಪಡುವಂತಹ ದೇವರಿಗೆ ಏನು ನಿತ್ಯ ಪೂಜೆ, ಜಪ, ದೀಪ, ಧೂಪ ಏನು ಹಚ್ತೀರ ಅದನ್ನು ಮಾಡ್ತಾ ಇರ್ರಿ. ಆ ಭಗವಂತರ ಪೂಜೆ ಮಾಡ್ತಾ ಇರ್ರಿ. ಮತ್ತು ರಾಹು ಕೇತು ಇವುಗಳ ವಿಶೇಷ ಜಪವನ್ನು ನೀವು ಮಾಡಿ ಅಂಥವರಿಗೆ ಒಳ್ಳೆ ಫಲ ಖಂಡಿತ ಲಭಿಸುತ್ತದೆ. ಹಾಗಾಗಿ ರಾಹುಕೇತು ಇವೆರಡು ಬಿಟ್ಟು ಬಾಕಿ ಶನಿ, ಗುರು ಇವು ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾವೆ. ಆಮೇಲೆ ಬಾಕಿ ಗ್ರಹಗಳೇನು ಸೂರ್ಯ, ಆಮೇಲೆ ಚಂದ್ರಗ್ರಹ, ಮಂಗಳ, ಬುಧ, ಶುಕ್ರ ಈ ಗ್ರಹಗಳು ಕೂಡ ಸಮಯಕ್ಕೆ ನಿಮಗೆ ಆಯಾ ತಿಂಗಳಲ್ಲಿ ಏನು ಪರಿವರ್ತನೆ ಆಗ್ತಾ ಇದ್ದಾವೆ. ಪ್ರಾರಂಭದಲ್ಲಿ ತಮ್ಮ ಮೇದಲ್ಲಿ ಇದರಲ್ಲಿ ಜನವರಿಯಲ್ಲಿ 2026 ರಾಶಿ ಮೇಲೆ ಇರ್ತವೆ. ಆಮೇಲೆ ಮುಂದೆ ಅವರು ಏಪ್ರಿಲ್, ಮೇ, ಜೂನ್ವರೆಗೆ ಕುಂಭ, ಮೀನ ಈ ರೀತಿ ಅವರು ಸಂಚಾರ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿಯೂ ಕೂಡ ಒಳ್ಳೆ ಫಲ ನಿಮ್ಗೆ ಸಿಗುತ್ತದೆ. ಹಾಗಾಗಿ 2026 ಏನು ಒಂದು ಒಳ್ಳೆ ಸಮಯ ಇದೆ, ಆ ಸಮಯದ ಸದುಪಯೋಗವನ್ನು ನೀವು ಗುರು ಮಹಾಗ್ರಹ ಮತ್ತು ಶನಿ ಮಹಾಗ್ರಹ ಯೋಗಕಾರಕ್ಕಿದ್ದಾರೆ, ಅವುಗಳ ಫಲವನ್ನು ನೀವು ಒಳ್ಳೆಯದಾಗಿ ಪ್ರಾಪ್ತ ಮಾಡಿಕೊಳ್ಳಿ ಎಂದು ಶುಭ ಭಾವನೆಯನ್ನು ಮಾಡುತ್ತಾ ಎಲ್ಲರಿಗೆ ಶುಭವಾಗಲಿ, ಮಂಗಲವಾಗಲಿ.